ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಬೆಳಿಗ್ಗೆದೆಲ್ಲ ಕೆಲಸಗಳು ಮುಗೀತು ಅನ್ಕೋತೀನಿ. ನಾನು ಕೂಡ ಟೆರೆಸ್ ಮೇಲೆ ಬಂದು ಸ್ವಲ್ಪ ಹೊತ್ತು ಬಿಸಿಲಿಗೆ ನಿಲ್ಲೋಣ ಅಂತ ಬಂದೆ. ವಿಟಮಿನ್ ಡಿ ಸ್ವಲ್ಪ ಕಡಿಮೆ ಇತ್ತು ನನಗೆ. ಹಾಗೆ ವ್ಯೂ ತೋರಿಸೋಣ ಅಂತ ನೋಡಿ ಅಲ್ಲಿ ಟೆಂಪಲ್ ಕಾಣಿಸ್ತಾ ಇದೆ. ಮುಂದ್ಗಡೆ ನಮ್ಮದಿದು ಒಂದು ರೆಸಾರ್ಟ್ ಕೂಡ ಇದೆ, ಗೋಲ್ಡನ್ ಪ್ಯಾರಡೈಸ್ ಅಂತ. ವೀಕೆಂಡಲ್ಲಿ ಬಂದರೆ ಚೆನ್ನಾಗಿ ಪಾರ್ಟಿ ಮಾಡ್ಬೋದು. ಹೀಗೆ ನಿಂತ್ಕೊಂಡಿರುವಾಗ ಜೋರಾಗಿ ಮಳೆ ಬಂದಂಗೆ ಅನಿಸ್ತು ಒಂದು ಸಾರಿ, ಆಯಿತಾ, ಡ್ರಿಸ್ಲಿಂಗ್ ಥರ. ಶಾಕ್ ಆಯಿತು, ಬಿಸಿಲಿದೆಯಲ್ಲ ಇದೆಲ್ಲಿಂದಪ್ಪ ಅಂತ ನೋಡಿದ್ರೆ ಇಲ್ಲಿ ಪಕ್ಕದಲ್ಲಿ ದ್ರಾಕ್ಷಿ ತೋಟಕ್ಕೆ ಔಷಧ ಹಾಕ್ತಾ ಇದ್ದಾರೆ. ಅಲ್ಲಿ ಹಿಂದ್ಗಡೆ ನಮಗೆ ಫ್ಲವರ್ ಅಲ್ಲಿಂದನೇ ತರೋದು ರೋಸ್ ಗಾರ್ಡನ್ ಇದೆ. ಹಾಗೆ ಚೌಲ್ಟ್ರಿ ಇದೆ ಅಲ್ಲಿ ನಮ್ಮ ಮನೆ ಹಿಂದ್ಗಡೆ, ತುಂಬ ಚೆನ್ನಾಗಿದೆ ಅಲ್ಲಿ ವೆನ್ಯೂ ಕೂಡ. ಮಗಳಿಗೆ ಸ್ಯಾಟರ್ಡೆ ಇವತ್ತು ಆ್ಯಕ್ಟಿವಿಟಿ ಇದೆ ಸ್ಕೂಲಲ್ಲಿ ಅಂತ ಕೆಲವೊಂದು ಥಿಂಗ್ಸ್ ತರಕ್ಕೆ ಹೇಳಿದರು. ಅಂದರೆ ಲೆಮನ್ ಜ್ಯೂಸನ್ನ ಪ್ರಿಪೇರ್ ಮಾಡೋದು. ಸೊ ಸ್ಕೂಲಿಂದ ನನಗೆ ವೀಡಿಯೋ ಬಂದಿತ್ತು ನೋಡಿ, ಎಷ್ಟು ಚೆನ್ನಾಗಿ ಮಕ್ಕಳೆಲ್ಲ ಲೆಮನ್ ಜ್ಯೂಸ್ ಮಾಡ್ತಾ ಇದ್ದಾರೆ. ಹೇಗೆ ಮಾಡಬೇಕಂತೆಲ್ಲ ಪ್ರೊಸೀಜರ್ ಅವ್ರಿಗೆ ಗೊತ್ತು, ಈಸಿ ಅಲ್ವಾ. ಸೊ ಅವ್ರ ಜನ್ರೇಷನ್ ನೋಡಿ, ಸ್ಕೂಲಲ್ಲೆಲ್ಲ ಆ್ಯಕ್ಟಿವಿಟಿ ಈ ರೀತಿ ಇರುತ್ತೆ. ನಮಗೆಲ್ಲ ಈ ಥರ ಆ್ಯಕ್ಟಿವಿಟಿನೇ ಇರ್ತಾ ಇರಲಿಲ್ಲ. ಇದ್ದಿದ್ದರೆ ಆವಾಗ ಜ್ಯೂಸನ್ನ ಅಲ್ಲೇ ಕುಡಿದು ಆಗ್ತಿದ್ವೇನೋ. ಬಟ್ ಇವಾಗಿನ ಮಕ್ಕಳಿಗೆ ಬೇಗ ಕೋಲ್ಡ್ ಆಗುತ್ತಲ್ವ. ಸೊ ನಾನು ಅದಕ್ಕೆ ಬಿಸಿ ನೀರನ್ನ ತಣ್ಣಗೆ ಮಾಡಿಬಿಟ್ಟು ಮಗಳಿಗೆ ಕಳಿಸಿದ್ದೀನಿ. ನೋಡಿ ಅಲ್ಲಿ ಮಾಡ್ತಾ ಇದ್ದಾಳೆ. ಸ್ಪೂನು, ಸಕ್ಕರೆ, ಸಾಲ್ಟು, ಲಿಂಬು ಎಲ್ಲ ತೊಗೊಂಡೋಗಿದ್ಲು. ಸೊ ಹಾಗೆ ಇವತ್ತು ಅವ್ರಿಗೆ ಸ್ಟೋರಿ ರೀಡಿಂಗ್ ಕೂಡ ಆ್ಯಕ್ಟಿವಿಟಿ ಇತ್ತು. ಸೊ ಸ್ಕೂಲಲ್ಲಿ ಈ ರೀತಿಯೆಲ್ಲ ಆ್ಯಕ್ಟಿವಿಟಿ ಮಾಡೋದ್ರಿಂದ ಮಕ್ಕಳಿಗೆ ಇನ್ನೂ ಇಂಪ್ರೂವ್ಮೆಂಟ್ ಇರುತ್ತೆ ಅನ್ಕೋತೀನಿ. ಸೊ ಬೇಗನೆ ಗ್ರಾಸ್ ಮಾಡ್ತಾರೆ ಕೆಲವೊಂದು ಸಬ್ಜೆಕ್ಟ್ಗಳ ಬಗ್ಗೆ. ಜ್ಯೂಸ್ ಮಾಡೋದು ಮುಗ್ದಾಯಿತು, ಹಾಗೆ ಟೇಸ್ಟು ಆಯಿತು. ಫೈನಲ್ ಆಗಿ ತುಂಬ ಔಟ್ಪುಟ್ ಚೆನ್ನಾಗೇ ಬಂದಿರಬಹುದು. ಯಾಕಂದರೆ ಮನೇಲಿ ನಾನು ಗೈಡ್ ಮಾಡಿದ್ದೆ ಎಷ್ಟೆಷ್ಟು ಹಾಕಬೇಕು ಅಂತ. ಸೊ ಸ್ಕೂಲಲ್ಲೂ ಅವರ ಟೀಚರ್ ಕೂಡ ಹೇಳಿರ್ತಾರಲ್ವ. ನೋಡಿ ಮಕ್ಕಳಿಗೆ ಈ ರೀತಿ ಅವ್ರನ್ನ ಸಪ್ರೇಟಾಗಿ ಕರೆದ್ಬಿಟ್ಟು ಮುಂದ್ಗಡೆ ಒಂದು ಟೇಬಲ್ ಮೇಲೆ ಆ್ಯಕ್ಟಿವಿಟಿನ ಪ್ರೆಸೆಂಟ್ ಮಾಡೋದನ್ನೆಲ್ಲ ಹೇಳಿ ಅಂತ ಹೇಳಿದಾಗ ಅವ್ರಿಗೂ ಒಂದು ಧೈರ್ಯ ಇರುತ್ತೆ, ಮುಂದೆ ಕಾನ್ಫಿಡೆನ್ಸು ಜಾಸ್ತಿ ಬರುತ್ತೆ. ಅವ್ರನ್ನ ನೋಡ್ತಾ ಇರುವಾಗ ಬೇರೆ ಮಕ್ಕಳಿಗೂ ಕೂಡ ನಾನು ಮಾಡಬೇಕು, ನಾನು ನೆಕ್ಸ್ಟ್ ಯಾವುದಾದ್ರೂ ಆ್ಯಕ್ಟಿವಿಟಿನ ಮಾಡಿ ತೋರಿಸ್ಬೇಕು, ಇಂಗ್ಲೀಷಲ್ಲಿ ಅದನ್ನು ಮಾತಾಡಬೇಕು, ಆ ರೀತಿ ಅಲ್ವಾ. ಆ ಖುಷಿನೂ ಬೇರೆ, ಅದರಿಂದ ಧೈರ್ಯನೂ ಜಾಸ್ತಿ ಆದಾಗ ಮಕ್ಕಳು ಮುಂದೆ ಫ್ಯೂಚರಲ್ಲೂ ಕೂಡ ಇನ್ನೂ ಕಾನ್ಫಿಡೆಂಟಾಗಿ ಓದೋದ್ರಲ್ಲಿ ಅಥವಾ ಬೇರೆ ಆ್ಯಕ್ಟಿವಿಟಿಲಿ ಬೆರೆತಾಗ ಒಳ್ಳೆಯದೇ ಅಂತ ನನ್ನ ಒಂದು ಅಭಿಪ್ರಾಯ. ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅಂತಲೇ ಹೇಳ್ತೀನಿ. ಯಾಕಂದರೆ ಎಲ್ಲ ಸ್ಕೂಲ್ ಟೀಚರ್ಸ್ಗಳಿಗೂ ಬಿಗ್ ಸಲ್ಯೂಟೇ. ಹೇಳಬೇಕಂದ್ರೆ ಅವ್ರಿಗೆ ಮಕ್ಕಳನ್ನ ಮೇಂಟೈನ್ ಮಾಡೋಕ್ಕೆ ಬರೋ ಸ್ಕಿಲ್ ನಮಗಷ್ಟು ಇದು ಬಂದಿರಲ್ಲ. ಮಕ್ಕಳು ನೋಡಿ ಅವರ ಗುರುಗಳನ್ನು ನೋಡಿದಾಗ ಮಾತ್ರ ಜಾಸ್ತಿ ರೆಸ್ಪೆಕ್ಟು, ಅದ್ರ ಜೊತೆ ಅವ್ರ ಮೇಲೆ ಭಕ್ತಿನೂ ಜಾಸ್ತಿನೇ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿಗೆ ಇವತ್ತಿನ ಈ ನನ್ನ ಚಿಕ್ಕ ಲಾಗ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ನಿಮಗೆ ಮತ್ತೊಂದು ಸಾರಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್.